ಕಿಡ್ನಾಪ್ ಕೇಸಲ್ಲಿ ಅರೆಸ್ಟ್ ಆಗಿರೋ ಮಾಜಿ ಸಚಿವ ಎಚ್.ಡಿ. ರೇವಣ್ಣರನ್ನ 4 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಲಾಗಿದೆ. ಈ ಮಧ್ಯೆ ತನ್ನ ವಿರುದ್ಧ ಷಡ್ಯಂತ್ರ ನಡೆಸಲಾಗಿದೆ ಅಂತ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗುವ. ದುರುದ್ದೇಶದಿಂದ ನನ್ನ ವಿರುದ್ಧ ಷಡ್ಯಂತ್ರ, ರಾಜಕೀಯವಾಗಿ ಮುಗಿಸುವ ಪ್ರಯತ್ನ. ರೇವಣ್ಣ ದೇಶಾದ್ಯಂತ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣರ ಪ್ರಕರಣ ಸಂಚಲನ ಮೂಡಿಸಿದೆ. ಕಿಡ್ನಾಪ್ ಕೇಸಲ್ಲಿ ಮಾಜಿ ಸಚಿವರನ್ನ ಎಸ್ಐಟಿ ಅಧಿಕಾರಿಗಳು ಜಡ್ಜ್ ಮುಂದೆ ಹಾಜರುಪಡಿಸಲಾಯಿತು. ರೇವಣ್ಣರನ್ನ 4 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಿ ಆದೇಶಿಸಲಾಗಿದೆ. ಈ ವೇಳೆ ರೇವಣ್ಣ ಗಂಭೀರ ಆರೋಪವೊಂದನ್ನ ಮಾಡಿದ್ದಾರೆ. ದುರುದ್ದೇಶದಿಂದ ನನ್ನ ವಿರುದ್ಧ ಷಡ್ಯಂತ್ರ ನಡೆಸಲಾಗ್ತಿದೆ. ರಾಜಕೀಯವಾಗಿ ಮುಗಿಸಲು ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ. ನನ್ನ ವಿರುದ್ಧ ಸುಳ್ಳು ಕೇಸ್ ಹಾಕಿದ್ದಾರೆ ಎಂದು ಬೌರಿಂಗ್ ಆಸ್ಪತ್ರೆ ಬಳಿ ರೇವಣ್ಣ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಏಪ್ರಿಲ್ 28ಕ್ಕೆ ದಾಖಲಿಸಿದ ಕೇಸಲ್ಲಿ ಪುರಾವೆಯೇ ಸಿಕ್ಕಿಲ್ಲ. ಹೀಗಾಗಿ ನನ್ನ ವಿರುದ್ಧ ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ನನ್ನ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ, ಆದರೂ ನನ್ನನ್ನ ಬಂಧಿಸಿದ್ದಾರೆ. ಎಲ್ಲವನ್ನ ಎದುರಿಸುವ ಶಕ್ತಿ ನನಗಿದೆ. ಯಾವುದಕ್ಕೂ ನಾನು ಎದೆಗುಂದಲ್ಲ ಎಂದು ರೇವಣ್ಣ ಹೇಳಿದ್ದಾರೆ. ನನ್ನ 40 ವರ್ಷ ರಾಜಕೀಯದಲ್ಲಿ ಯಾವುದೇ ಅಪಾತೆ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ, ಆಮೇಲೆ 2ನೇ ತಾರೀಕು ಅದ್ರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಾಜ್ಯದ ಇತಿಹಾಸದಲ್ಲಿ ಎಲ್ಲ ಪೂರ್ತಿ ವಿಷಯ ಈ ಮಧ್ಯೆ ಸಂತ್ರಸ್ತೆಯರ ನೆರವಿಗೆ ಎಸ್ಐಟಿ ಸಹಾಯವಾಣಿಯನ್ನ ಆರಂಭಿಸಿದೆ. ಸಂತ್ರಸ್ತೆಯರಿಗಾಗಿ ಹೆಲ್ಪ್ ಲೈನ್ ಆರಂಭಿಸಿದ ಎಸ್ಐಟಿ ಕಾನೂನು ನೆರವು, ರಕ್ಷಣೆ, ಸಹಾಯಕ್ಕೆ ಕರೆ ಮಾಡಿ ಎಂದಿದೆ. ಹೆಲ್ಪ್ ಲೈನ್ ನಂಬರ್ 6360938947 ಆರಂಭಿಸಿದ್ದು, ಕರೆ ಮಾಡುವಂತೆ ಸಂತ್ರಸ್ತೆಯರಿಗೆ ಎಸ್ಐಟಿ ಸೂಚಿಸಿದೆ. ರೇವಣ್ಣಗೆ ಹೆಜ್ಜೆ ಹೆಜ್ಜೆಗೂ ಸಂಕಷ್ಟ ಎದುರಾಗಿದ್ದು, ಸದ್ಯ 3 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಲಾಗಿದೆ. ಮೇ 8ರಂದು ಮತ್ತೆ ಜಡ್ಜ್ ಮುಂದೆ ಹಾಜರುಪಡಿಸಿದ ಬಳಿಕ ತನಿಖೆ ಯಾವ ರೀತಿ ಇರುತ್ತೆ ಅಂತ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇವೇಗೌಡರ ಮಗ ರೇವಣ್ಣ ಈಗ ಎಸ್ಐಟಿ ಬಲೆಯಲ್ಲಿ ಸಿಲುಕಿದ್ದಾರೆ. ಇಂದಿನಿಂದ ತನಿಖೆ ಚುರುಕಾಗಲಿದ್ದು ಮತ್ತಷ್ಟು ಸತ್ಯ ಬಹಿರಂಗವಾಗಲಿದೆ. ಎಚ್.ಡಿ. ರೇವಣ್ಣಗೆ 4 ದಿನ ಪೊಲೀಸ್ ಕಸ್ಟಡಿ. ಇಂದಿನಿಂದ ಮಾಜಿ ಮಿನಿಸ್ಟರ್ಗೆ ಎಸ್ಐಟಿ ಗ್ರಿಲ್. ಪೆನ್ ಡ್ರೈವ್ ಕೋಲಾಹಲದ ನಡುವೆ ಸಂತ್ರಸ್ತೆ ಕಿಡ್ನಾಪ್ ಕೇಸ್ ವಿಚಾರ ದೇವೇಗೌಡರ ಮಗನಿಗೆ ಉರುಳಾಗಿ ಮಾರ್ಪಟ್ಟಿದೆ. ರೇವಣ್ಣಗೆ 4 ದಿನ ಎಸ್ಐಟಿ ಕಸ್ಟಡಿಗೆ ನೀಡಲಾಗಿದ್ದು, ಇಂದಿನಿಂದ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಗೊಳಪಡಿಸಲಿದ್ದಾರೆ. 3 ದಿನಗಳ ಕಾಲ ಎಸ್ಐಟಿ ಕಚೇರಿಯಲ್ಲೇ ರೇವಣ್ಣರ ವಿಚಾರಣೆ ನಡೆಸಲಾಗುತ್ತೆ. ಕಿಡ್ನಾಪ್ ಕೇಸ್ ವಿಚಾರವಾಗಿ ಇಂಚಿಂಚು ಮಾಹಿತಿ ಕಲೆ ಹಾಕಲಿರೋ ಎಸ್ಐಟಿ ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸಲಿದ್ದಾರೆ. ರೇವಣ್ಣಗೆ ಎಸ್ಐಟಿ ಗ್ರಿಲ್. ಕಿಡ್ನಾಪ್ ಕೇಸ್ ಕುರಿತು ರೇವಣ್ಣ ವಿಚಾರಣೆ. ಯಾವ ಉದ್ದೇಶದಿಂದ ಕಿಡ್ನಾಪ್ ಮಾಡಿಸಿದ್ರಿ? ಸಂತ್ರಸ್ತೆಯನ್ನ ತೋಟದ ಮನೆಯಲ್ಲಿ ಯಾಕೆ ಇರಿಸಿದ್ರಿ? ರೇವಣ್ಣರನ್ನ ಹೀಗೆ ಹಲವು ಪ್ರಶ್ನೆ ಕೇಳಲಿರೋ ಎಸ್ಐಟಿ. ಸಂತ್ರಸ್ತೆಯ ಹೇಳಿಕೆ ಪಡೆಯಲಿರೋ ಎಸ್ಐಟಿ. ಕಿಡ್ನಾಪ್ ಮಾಡಿಸಿದ್ಯಾರು, ಯಾಕೆ ಅಂತ ತನಿಖೆ. ಒಂದು ವೇಳೆ ಸಂತ್ರಸ್ತೆ ಸಂಪೂರ್ಣ ಮಾಹಿತಿ ನೀಡಿದ್ರೆ ಸಂಕಷ್ಟ.
ಸಂತ್ರಸ್ತೆ ಹೇಳಿಕೆ ನೀಡಿದ್ರೆ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ. ಕಿಡ್ನಾಪ್ ಕೇಸ್ ಸಂಬಂಧ ರೇವಣ್ಣಗೆ ಬೆಳಗ್ಗೆಯಿಂದ ಸಂಜೆವರೆಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಲಿದ್ದಾರೆ. ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸಲಿರೋ ಎಸ್ಐಟಿ ಯಾವೆಲ್ಲ ಮಾಹಿತಿಗಳನ್ನ ಕಲೆ ಹಾಕಲಿದ್ದಾರೆ ಅನ್ನೋದು ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.